ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಹಲವು ವಿಷಯಗಳನ್ನ ಕೂಡ ಚರ್ಚೆ ಮಾಡಿದ್ದಾರೆ ಡಿಕೆಶಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಡಿಕೆಶಿ ಹಲವು ವಿಷಯವನ್ನ ಚರ್ಚೆ ಮಾಡಿದ್ದಾರೆ ಶಿವಕುಮಾರ್ ಅವರು. ಮಂತ್ರಿ ಸ್ಥಾನಕ್ಕಾಗಿ ಶಾಸಕರ ಅಸಮಾಧಾನ ಕೂಡ ಭುಗಿಲೆದ್ದಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಕೂಡ ಇನ್ನೂ ಪೆಂಡಿಂಗ್ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರಂತೆ ಮಾಜಿ ಸಿಎಂ ಜೊತೆಗೆ. ಸಿದ್ದು ಬೇಡಿಕೆ ಸ್ಥಾನದ ಬಗ್ಗೆಯೂ ಕೂಡ ಮಾತುಕತೆ ಆಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದು ಸಲಹೆಯನ್ನ ಪಡೆದು ಮುನ್ನುಗ್ಗೋಕೆ ಡಿಕೆ ರೆಡಿಯಾಗಿದ್ದಾರೆ. ನೋಡಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಈ ಕುರಿತಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಅಂದರೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋಯಿಂದ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗೆ ಹಲವಾರು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರಂತೆ. ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿರಬಹುದು, ಹಾಗೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಈ ಉಭಯ ನಾಯಕರು ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಬಹುದು? ಕಾವ್ಯ, ಸಚಿವ ಸಂಪುಟ ವಿಸ್ತರಣೆ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಹಲವು ಶಾಸಕರು ಇದಾಗಲೇ ಸಚಿವ ಸ್ಥಾನ ಬೇಕು ಅಂತ ದೆಹಲಿ ಮಟ್ಟದಲ್ಲಿ ಇನ್ನೊಮ್ಮೆ ಕಸರತ್ತನ್ನ ಮಾಡ್ತಿದ್ರೆ, ಇತ್ತ ಕೆಲವೊಂದಷ್ಟು ಶಾಸಕರು ಅಸಮಾಧಾನವನ್ನ ನೇರವಾಗಿ ಹೊರಹಾಕಿ ನಮಗೆ ಸಚಿವ ಸ್ಥಾನ ಕೊಡ್ಲೇಬೇಕೆಂಬ ಒಂದು ಪಟ್ಟನೆ ಹಿಡಿದಿರುವಂತದ್ದು. ಆ ಸಾಲಿನಲ್ಲಿ ಎಂ ಕೃಷ್ಣಪ್ಪ, ಟಿ.ಬಿ. ಜಯಚಂದ್ರ ಆಗಿರ್ಬೋದು, ಜೊತೆಗೆ ಒಂದಷ್ಟು ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರು ಕೂಡ ಏನು ನೇರವಾಗಿ ಹೈಕಮಾಂಡ್ ನಾಯಕರು ಮತ್ತು ಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಒಂದಷ್ಟು ಅಸಮಾಧಾನವನ್ನು ಹೊರಹಾಕ್ತಿರುವಂತದ್ದು. ಈ ಒಂದು ಅಸಮಾಧಾನ ಶಮನ ಮಾಡುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮನೆ ಮನೆಗೆ ತೆರಳಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿರುವಂತದ್ದು. ಜೊತೆಗೆ ಖುದ್ದಾಗಿ ಅವರೇ ದೂರ ಮಾಡುವ ಮುಖಾಂತರ ನಮಗೆ ಸಹಕಾರ ಕೊಡಿ ಅನ್ನುವಂತ ಮಾತುಗಳನ್ನ ಆಡ್ತಿರುವಂತದ್ದು. ಆದ್ರೆ ಇದೆಲ್ಲವೂ ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಂ ಕೃಷ್ಣಪ್ಪ ಆಗಿರ್ಬೋದು, ಟಿ.ಬಿ. ಜಯಚಂದ್ರ ಆಗಿರ್ಬೋದು, ಒಂದಷ್ಟು ಮಾಜಿ ಸಚಿವರು ಕೂಡ ಆ ಪಟ್ಟಣ ಹಿಡಿದಿದ್ದಾರೆ. ಎಂ ಕೃಷ್ಣಪ್ಪ ಅದರಲ್ಲೂ ಕೂಡ ಏನು, ನಾನು 4-5 ಬಾರಿ ಶಾಸಕನಾಗಿದ್ದಾನೆ, ಇಂಥ ಒಂದು ಸಂದರ್ಭದಲ್ಲಿ ನನಗೆ ಕೊಡದೇ ಇದ್ರೆ ನನ್ನ ರಾಜಕೀಯ ಜೀವನಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಆಗುತ್ತೆ. ಹೀಗಾಗಿ ನನಗೆ ಏನು ಭರವಸೆ ಕೊಟ್ಟಿದ್ರೆ ಆ ಒಂದು ಭರವಸೆನ ಈಡೇರಿಸುವಂತ ಮಾತುಗಳನ್ನ ಆಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿ ಭೇಟಿಯನ್ನ ಆಗಿದ್ದಾರೆ. ಭೇಟಿಯಾದಂತ ಸಂದರ್ಭದಲ್ಲಿ ಪ್ರಸ್ತುತ ಬೆಳವಣಿಗೆ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ಏನು ಖಾತೆ ಹಂಚಿಕೆ ವಿಚಾರವಾಗೂ ಕೂಡ ಒಂದಷ್ಟು ತಲೆನೋವಾಗಿ ಸಿಎಂ ಡಿಕೆ ಶಿವಕುಮಾರ್ಗೆ ಪರಿಣಮಿಸಿರುವಂತದ್ದು. ಬಹುತೇಕ ಈಗಿರುವಂತಹ ಸಚಿವರು ಕೂಡ ಖಾತೆ ಬದಲಾವಣೆಗೆ ತಮ್ಮದೇ ಆದಂತ ಒಂದು ಲಾಭನ ಮಾಡ್ತಿದ್ದಾರೆ. ಜೊತೆಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿವರು ಕೂಡ ಇಂಥದೇ ಖಾತೆ ಬೇಕು ಅನ್ನುವಂತ ಪಟ್ಟನೆ ಹಿಡಿದಿದ್ದಾರೆ. ಮಾಹಿತಿಗಳ ಪ್ರಕಾರ ಏನು ನರೇಂದ್ರ ಸ್ವಾಮಿ ಆಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇಂಥ ಒಂದು ಇಲಾಖೆನೆ ಕೊಡಿ ಅನ್ನುವಂತ ಒಂದು ಪ್ರಸ್ತಾಪನ ಹಿಡಿದಿದ್ದಾರೆ. ಜೊತೆಗೆ ಶಿವಲಿಂಗೇಗೌಡರು ಕೃಷಿ ಇಲಾಖೆನ ಕೊಡುವಂತ ಒಂದು ಪಟ್ಟನೆ ಹಿಡಿದಿದ್ದಾರೆ. ಅದೇ ರೀತಿ ಚಲುವರಾಯಸ್ವಾಮಿ ಕೂಡ ನನಗೆ ಕೃಷಿ ಇಲಾಖೆನೆ ಕೊಡ್ಬೇಕು ಅನ್ನುವಂತ ಪಟ್ಟನೆ ಹಿಡಿದಿದ್ದಾರೆ. ಹೀಗಾಗಿ ಒಂದು ಕಡೆ ಸಚಿವರ ಒಂದಷ್ಟು ಖಾತೆ ಹಂಚಿಕೆ ವಿಚಾರ ಒಂದು ಕಡೆ ಆದ್ರೆ, ಮತ್ತಷ್ಟು ಶಾಸಕರ ಒಂದು ಬಂಡಾಯದ ಒಂದು ಅಸಮಾಧಾನ ಇನ್ನೊಂದು ಕಡೆ. ಇದೆಲ್ಲನೂ ಕೂಡ ವಿಚಾರವನ್ನ ತೆಗೆದುಕೊಂಡು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರುವಂತದ್ದು. ದೆಹಲಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಖಾತೆ ಹಂಚಿಕೆ ವಿಚಾರ ಮತ್ತು ಶಾಸಕರ ಅಸಮಾಧಾನ ಏನಿದೆ, ಇದೆರಡೂ ವಿಚಾರಗಳನ್ನ ಆದಷ್ಟು ಬಗೆಹರಿಸುವಂತೆ ಹೈಕಮಾಂಡ್ ನಾಯಕರಲ್ಲಿ ಮನವಿ ಮಾಡ್ತಾರೆ. ಅಗತ್ಯ ಬಿದ್ರೆ ಖಾತೆ ಹಂಚಿಕೆ ಮತ್ತು ಒಂದಷ್ಟು ಸಚಿವ ಸಂಪುಟದಲ್ಲಿ ಒಂದಷ್ಟು ಸರ್ಜರಿ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಿದೆ ಕಾವ್ಯ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಯಾವ ರೀತಿ ಒಂದು ನಿಲುವನ್ನ ತಾಳ್ತಾರೆ, ಹೈಕಮಾಂಡ್ ನಾಯಕರು ಯಾವ ಒಂದು ಅಭಿಪ್ರಾಯನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಕಾವ್ಯ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.